ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಹಬ್ಬ ಶುರುವಾಯಿತು ನೋಡಿ ಈಗ ಅಂತೀವಿ. ಯಾಕಂದರೆ ಶುರುವಾಗಿದೆ, ಯಾವಾಗಲೂ ಆಗಿದೆ. ಈಗ ಅದಕ್ಕೆ ಮತ್ತಷ್ಟು ಮನ್ನಣೆ ಸಿಗ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆಗುವ ಇಂಗಿತ ವ್ಯಕ್ತಪಡಿಸ್ತಾ ಇದ್ದಾರೆ. KPCC ಕಚೇರಿ ಬಳಿ ರಾರಾಜಿಸ್ತಾ ಇದೆ DKಶಿ ಬ್ಯಾನರ್. ಹೈಕಮಾಂಡ್ ಸಂದೇಶಕ್ಕೂ ಮುನ್ನವೇ ಬ್ಯಾನರ್ ರೆಡಿ ಆಗಿಬಿಟ್ಟಿದೆ. ದಿಸ್ ಇಸ್ ದ ನ್ಯೂಸ್. ಮೇ 15ಕ್ಕೆ DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಅದೇ ದಿನ ಸಿಗುತ್ತಾ ಬಿಗ್ ಪ್ಲಾಟ್ಫಾರ್ಮ್. ಶುಭ ಸುದ್ದಿ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಬ್ಯಾನರ್ ಬಿತ್ತ. ಮೇ 15ರ ಬಳಿಕ ಸಿಎಂ ಆಗ್ತಾರಾ DCM DKಶಿಗೆ ಜನ್ಮದಿನದಂದೇ ಸಿಎಂ ಸ್ಥಾನದ ಗಿಫ್ಟ್ ಸಿಗುತ್ತಾ? ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವದ ಚರ್ಚೆ ಗರಿಗೆದರಿದೆ, ಸಂಚಲನ ಮೂಡಿಸ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯದ ನೆಪದಲ್ಲಿ ಬ್ಯಾನರ್ ಕೂಡ ರಾರಾಜಿಸ್ತಾ ಇದೆ. ಶುಭ ಕೋರಿ ಕಟೌಟ್ ಹಾಕಿಸಿದ್ದಾರೆ KPCC ಕಾರ್ಯದರ್ಶಿ ವೀರಭದ್ರ ಅನ್ನೋರು. ದಿಸ್ ಇಸ್ ದ ನ್ಯೂಸ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದು ಬರೀ ಚರ್ಚೆಗೆ ಸೀಮಿತವಾಗಿತ್ತು. ಆದರೆ ಈಗ ಚರ್ಚೆ ಮತ್ತೊಂದು ಹಂತಕ್ಕೆ ಹೋಗಿದೆ. KPCC ಕಚೇರಿ ಬಳಿ ರಾರಾಜಿಸ್ತಾ ಇದೆ DK ಶಿವಕುಮಾರ್ ಅವರ ಬ್ಯಾನರ್. ಮುಖ್ಯಮಂತ್ರಿ ಅನ್ನುವ ರೂಪದಲ್ಲಿ ಹೈಕಮಾಂಡ್ ಸಂದೇಶ ಅವ್ರಿಗೇನು ಸಿಕ್ಕಿದೆಯೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದ ಆಂತರಿಕ ವಿಚಾರ ಅಂತ ಹೇಳ್ಬಿಡ್ತಾರೆ, ಅವ್ರು ಯಾವಾಗ ಬೇಕಾದರೂ ಟರ್ನ್ ಹೊಡಿತಾರೆ. ಆದರೆ ಈ ಸುದ್ದಿ ಈಗ ಹಾದಿಲಿ ಬೀದಿಲಿ ಸ್ಟುಡಿಯೋದಲ್ಲಿ ಎಲ್ಲ ಕಡೆ ಕೂಡ ದೊಡ್ಡದಾಗಿ ಸಂಚಲನ ಸೃಷ್ಟಿಸಿರೋ ಕಾರಣ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಕಳೆದ 3 ವರ್ಷಗಳಿಂದಲೂ ಕೂಡ ಇದು ಅಂಡರ್ ಕರೆಂಟ್ ಥರ ಇತ್ತು. ಒಳಗೆ ಕೂಡ ಚರ್ಚೆಗಳು ನಡೀತಾ ಇದ್ವು. ಆದರೆ ಈಗ ಆ ಸಮಯ ಮೀರಿ ಹೋಗಿದೆ. 3 ವರ್ಷ ಆಗ್ಲಿಕ್ಕೆ ಬಂತು. ಕಾಂಗ್ರೆಸ್ ತನ್ನ ಆಡಳಿತವನ್ನು ನಡೆಸಿ ಈ ಅವಧಿಯಲ್ಲಿ 2023ರಿಂದ ಮೇ 20ರಿಂದ 2026ರ ಮೇ 20ನೇ ತಾರೀಕಿಗೆ ಬರೋಬ್ಬರಿ 3 ವರ್ಷ ಆಗುತ್ತೆ. ಏನು ಮಾತು ಕೊಟ್ಟಿದ್ದು ಯಾಕೋ ಮರ್ತು ಬಿಟ್ರ? ಮರೆಯೋಕ್ಕೆ ಬಿಡಲೇ ಇಲ್ಲ. ಪ್ರಯತ್ನಗಳು ನಡೀತಾನೆ ಇದ್ವು. ನಾನು ಬಿಡಲ್ಲ, ನೀನು ಬಿಡಬೇಡ ಅನ್ನೋ ರೀತಿಯಲ್ಲಿ ನಾ ಕೊಡೆ ನೀ ಬಿಡೆ ಅಲ್ವಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿಲ್ಲ ಅಂದರೆ ಜನರಿಗೆ ಅರ್ಥವಾಗುವ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಏನು ಹೇಳಿಕೆಯನ್ನು ಕೊಟ್ಟಿಲ್ಲ. ಸಮಯ ಬಂದಾಗ ನೋಡೋಣ ಅಂತ ಹೇಳೋದ್ರ ಮೂಲಕವೇ ಅವರು ಒಂದು ಚರ್ಚೆಗೆ ಆಸ್ಪದ ಮಾಡಿಕೊಟ್ಟಿದ್ರು. ಅರೆ ಆ ಚರ್ಚೆ ಯಾಕ್ರಿ ಅನ್ನೋ ಒಂದು ಖಡಾಖಂಡಿತವಾಗಿ ಒಂದು ಖಚಿತತೆಯಿಂದ ಹೈಕಮಾಂಡ್ ಮಾತಾಡಿದ್ದಿಲ್ಲ. AICC ಅಧ್ಯಕ್ಷರಿರ್ಬಹುದು ಅಥವಾ ಪಕ್ಷದ ಹಿರಿಯ ನಾಯಕರಿರ್ಬೋದು ಅಲ್ವಾ. ಆದರೆ ಯಾವಾಗ ಈ ಸುದ್ದಿ ಗರಿಗೆದಿರ್ತು, ಆಯಾಯ ನಾಯಕರ ಅತ್ಯಾಪ್ತರು ಆತ್ಮೀಯರು ಅವರವರ ಬಣದಲ್ಲಿ ಗುರುತಿಸಿಕೊಂಡಂಥವರು ಯಾವಾಗ ಆ ಮುಹೂರ್ತಗಳನ್ನು ಫಿಕ್ಸ್ ಮಾಡ್ತಾ ಬಂದರು, ಕ್ರಾಂತಿ ಅಂತ ಹೇಳ್ತಾ ಬಂದರು, ಆವಾಗ ಸುಮ್ಮನೆ ಹೇಳ್ತಾರೆ ಅವರು. ಇಲ್ಲೇನೋ ಹೇಳ್ಬೋದು ನಮಗೆಲ್ಲ ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂಥೇಳಿ. ಅವ್ರು ಏನು ನಾವು ಹೇಳಿದ್ವಿ ಅವರಿಗೆಲ್ಲ ಹೇಳಿಕೆ ಕೊಡಲಿಕ್ಕೆ ಇಲ್ಲ. ಆದರೆ ಈಗ ಆ ಸುದ್ದಿ ನಿಜವಾಗುವ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಗೊತ್ತಿಲ್ಲ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯ ಸುಲಭವಾಗಿ ಬಿಟ್ಬಿಡ್ತಾರೇನ್ರಿ ಅನ್ನೋ ಮಾತುಗಳು ಇದ್ದಾವೆ. ಯಾಕಂದರೆ ಟ್ರ್ಯಾಕ್ ರೆಕಾರ್ಡ್, ಅವರ ಹಾವಭಾವ, ಅವರ ಸ್ವಭಾವ, ಅವರು ನಡ್ಕೊಂಡು ಬಂದಂಥ ರೀತಿ, ಅವರ ಮಾತಿನ ಶೈಲಿ, ಅವರು ನಡೆಸ್ತಾ ಇದ್ದಂಥ ಆಡಳಿತದ ಒಂದು ರೀತಿ ರಿವಾಜು, ರೂಪರೇಷೆ, ಹೀಗೆ ಎಲ್ಲ ವಿಚಾರಗಳನ್ನು ಗಮನಿಸಿ ಒಬ್ಬೊಬ್ಬರು ಒಂದೊಂದು ನಿರ್ಧಾರಕ್ಕೆ ಬರ್ತಾಯಿದ್ರು. ಹೀಗಾಗಿ ಅದೊಂದು ದೊಡ್ಡ ಕಲಸು ಮೇಲೋಗರ ಆಗಿಬಿಟ್ಟಿತ್ತು ಆ ಚರ್ಚೆ. ಈಗ ನೋಡ್ತಾ ಇದ್ದೀರಲ್ಲ ಆ ದೃಶ್ಯದ ಬಲಭಾಗದಲ್ಲಿ ಹಾರ್ದಿಕ ಶುಭಾಶಯಗಳು ಅಂತ ಹಾಕಿದಾರಲ್ಲ KPCC ಕಾರ್ಯದರ್ಶಿ ಅಂತ ಅಂದ್ಕೊಳ್ತೀನಿ ವೀರಭದ್ರ ಅವರು ಹೆಂಗೆ ಈಗ DK ಶಿವಕುಮಾರ್ ಅವರ ಅನುಮತಿ ಇಲ್ಲದೆ ಈ ರೀತಿ ಮಾಡ್ತಾರಾ? ಯಾಕಂತ ಹೇಳಿದ್ರೆ ಈಗ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ತಮ್ಮದೇ ಆದಂಥ ಘನತೆಯನ್ನು ಉಳಿಸಿಕೊಂಡು ಬಂದಂಥ DK ಶಿವಕುಮಾರ್ ಅವರ ವಿಶ್ವಾಸ ಯಾವ ರೀತಿ ಇದೆ. ಒಟ್ಟಿನಲ್ಲಿ ಹೈಕಮಾಂಡ್ ಸಂದೇಶಕ್ಕೂ ಮುನ್ನವೇ ಬ್ಯಾನರ್ ರಾರಾಜಿಸ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಆಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂಥ ಬಿಗ್ ಅಪ್ಡೇಟ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಬಹಳ ಉತ್ಸುಕರಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ಈ ಸುದ್ದಿಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ. ಕಾರಣ ಇಷ್ಟೇ, ಪದೇ ಆವಾಗ ಚೇಂಜ್ ಆಗ್ತಾರೆ, ಇವಾಗ ಚೇಂಜ್ ಆಗ್ತಾರೆ, ಆವಾಗ ಮುಖ್ಯಮಂತ್ರಿ ಆಗಿಬಿಟ್ರು ಅನ್ನುವ ಸುದ್ದಿಗೆ ಬ್ರೇಕ್ ಹಾಕುವಂತೇನಾದರೂ ಇದೆಯಾ ಇದು? ದೀಪಾ, ಹೌ ಡು ಯು ಅನಲೈಸ್ ಇಟ್?
ದೀಪಾ ಆಮ್ ಐ ಆಡಿಬಲ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ದೀಪಾ? ಈಗ ಬ್ಯಾನರ್ ಏನ್ ಹೇಳ್ತಾ ಇದೆ? ದೀಪಾ, ಈಗ ಆ ಬ್ಯಾನರ್ ಏನು ಹೇಳ್ತಾ ಇದೆ? ವೀರಭದ್ರ ಅವರು ಹಾಕಿಸಿರುವಂತಹ ಕಟೌಟ್ನಲ್ಲಿ ಏನಿದೆ? ಆ ಸುದ್ದಿಯಿಂದ ಏನು ಅರ್ಥ ಮಾಡ್ಕೊಳ್ಬೋದು? ಎಸ್, ಪ್ಲೀಸ್ ಗೋ ಅಹೆಡ್. ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ KPCC ಕಚೇರಿ ಬಳಿ DKC ಬ್ಯಾನರ್ ರಾರಾಜಿಸ್ತಾ ಇರೋದಂತೂ ಸುಳ್ಳಲ್ಲ, ನೋಡ್ತಾ ಇದ್ರಿ ಹೌದಾ? ಹಿಂಗಿದೆ, ಮತ್ತು ಸುಮ್ಮನೆ ಹಾಕ್ಬಿಡ್ತಾರ ಈಗ ಅನ್ನೋದು ಸಾಮಾನ್ಯರ ಪ್ರಶ್ನೆ, ಅಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಅಂದರೆ DK ಶಿವಕುಮಾರ್ ಅವರಿಗೆ ಮೇ 15ರ ಬಳಿಕ CM ಪಟ್ಟ ಸಿಗುತ್ತಾ ಅನ್ನೋದು ಸದ್ಯದ ಸುದ್ದಿ. ಬಹಳಷ್ಟು ದಿನಗಳಿಂದ ಈ ಚರ್ಚೆ ನಡೀತಾ ಇದೆ ಅಲ್ವಾ? ಆಡಳಿತವನ್ನು ಚೆನ್ನಾಗಿ ನಡೆಸಲಿರಿ, ಯಾರು ಮುಖ್ಯಮಂತ್ರಿಗಳಾಗ್ತಾರೋ ಬಿಡ್ತಾರೋ ಆಫ್ಕೋರ್ಸ್ ಅದನ್ನು ನಾವು ಖುಷಿ ಪಡೋಣ, ಶುಭ ಹಾರೈಸೋಣ, ಎಲ್ರಿಗೂ ಒಳ್ಳೆಯದಾದರೆ ಆಯಿತು. ನೀವು ಉತ್ಸಾಹದಿಂದ ಪಟ್ಟಕ್ಕೇರ್ತೀರಾ, ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಚುರುಕುಗೊಳಿಸ್ತೀರಾ, ಜನಸಾಮಾನ್ಯರ ಅಳಲನ್ನು ಸ್ವೀಕರಿಸ್ತೀರಾ, ನೀವು ಬಂದರೆ ಚೆನ್ನಾಗಾಗುತ್ತೆ ಅನ್ನೋ ಭರವಸೆ ನಿಮಗಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾರೆ ಅಶ್ವಗ ನ್ಯೂಸ್. ನಮಸ್ಕಾರ.